ಎಲ್ರಿಗೂ ನಮಸ್ಕಾರ. ನಮ್ಮ ಮಂಡ್ಯದಲ್ಲಿ ಒಂದು ವಿಶೇಷತೆ ಅಂದರೆ ವಿಶೇಷತೆ ಇದೆ. ಏನಪ್ಪಾ ವಿಶೇಷತೆ ಅನ್ನೋದಾದ್ರೆ, ಏಷ್ಯಾದಲ್ಲೇ ಮೊಟ್ಟ ಮೊದಲ ಜಲವಿದ್ಯುತ್ ಸುರಂಗ ಮಾರ್ಗನ ಕಂಡುಹಿಡಿದಿದ್ದು ನಮ್ಮ ಮಂಡ್ಯ ಜಿಲ್ಲೆಯ ಹುಲಿಕೆರೆಯಲ್ಲಿ. ಇವತ್ತಿಗೂ ಇದು ಹುಲಿಕೆರೆ ಬುಗ್ಗ ಅಂತಾನೆ ಫೇಮಸ್ ಆಗಿಬಿಟ್ಟಿದೆ. ಇಲ್ಲಿರುವಂತಹ ಹುಲಿಕೆರೆ ಬುಗ್ಗನ ನೋಡಕ್ಕೆ ನಾವಿವತ್ತು ಹೊರಟಿದ್ದೀವಿ. ಹುಲಿಕೆರೆಗೆ ಹೋಗಬೇಕಾದ್ರೆ ನಿಮಗೆ ದಾರಿ ಉದ್ದಕ್ಕೂ ಈ ರೀತಿಯಾದಂತಹ ಒಂದು ಕಾವಲಿಯಲ್ಲಿ ನೀರು ಹೋಗುವಂಥ ದೃಶ್ಯ ಸಿಗುತ್ತೆ. ನೀರು ಹರಿತಾ ಇರುವಂತಹ ದಿನಗಳಲ್ಲಿ ಹೋದ್ರೆ ನಿಮಗೆ. ಇಲ್ಲ ನಾವು ನೀರು ಹರಿಯೋ ದಿನಗಳಲ್ಲಿ ಹೋಗಿಲ್ಲ ಅಂದ್ರೆ ಇಲ್ಲಿ ಡ್ರೈ ಕೂಡ ನೋಡಬಹುದು ನೀವು. ಸಮೃದ್ಧಿಯಾಗಿರುತ್ತಂತಹ ಕಾವೇರಿ ನೀರಿನ ನದಿ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ. ಈ ನೀರು ಟನಲಿಂದ ಆಚೆ ಬರ್ತಾ ಇರುವಂಥ ನೀರು. ಇದು ಟನಲ್ ಮೂಲಕ ಎಲ್ಲಾ ಕಡೆ ಹರಿದುಕೊಂಡು ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ರೈತರಿಗೆ ಇದು ಅನುಕೂಲವಾಗತ್ತೆ. ಸೊ ಯಾರೆಲ್ಲ ಬೆಳೆಗಳನ್ನ ಬೆಳಿಬೇಕು ಈ ನೀರನ್ನ ತಗೊಂಡು ಅವರು ಬೆಳೆಗಳನ್ನ ಬೆಳ್ಕೋಬಹುದು. ಹಾಗಾಗಿ ಮಳೆಗಾಲದಲ್ಲಿ ಇದಂತೂ ತುಂಬಿ ತುಳುಕ್ತಾ ಇರುತ್ತೆ. ನೋಡಲು ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ. ಹುಲಿಕೆರೆ ಬುಗ್ಗಕ್ಕೆ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ಹುಲಿಕೆರೆಗೆ ಹೋಗಿ ಹೇಳಿದ್ರೆ ಯಾರು ಬೇಕಾದ್ರೂ ನಿಮಗೆ ತೋರಿಸ್ತಾರೆ. ಇವತ್ತು ನಾವು ಹೋಗಿರೋದು ಕೂಡ ಅದೇ ದೃಶ್ಯ ನೋಡೋಣ ಅಂತ. ನಾವು ಹೊರಟಾಗ ಸ್ವಲ್ಪ ನೀರು ಚೆನ್ನಾಗೇ ಇತ್ತು. ಸೊ ವೆದರ್ ಕೂಡ ಕೂಲ್ ಆಗಿತ್ತು. ನೋಡ್ತಾ ಇರೋಂತೂ ಅಬ್ಬಾ ವಾವ್ ಅನ್ಸುತ್ತೆ. ನೀರು ನೋಡೋಕ್ಕೆ ಸ್ವಲ್ಪನೂ ಭಯನೂ ಆಗುತ್ತೆ. ಏಕೆಂದರೆ ಫೋರ್ಸಲ್ಲಿ ನೀರು ತುಂಬಾನೇ ಹರಿತಾ ಇತ್ತು. ಸೊ ನೀವು ನೋಡ್ತಿರ್ಬೋದು ಮೇಲ್ಮಟ್ಟಕ್ಕೆ ತನಕ ನೀರು ಹರಿಯೋಕ್ಕೆ ಶುರುವಾಗ್ತಾ ಇದೆ. ಈ ಹುಲಿಕೆರೆ ನೀರಿನ ಟನಲ್‌ನ ನಿರ್ಮಾಣ ಮಾಡಿದ್ದು ನಮ್ಮ ರಾಜರಾದಂತಹ ಮೈಸೂರಿನ ರಾಜರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಈ ಟನಲ್‌ನ ಇಂಜಿನಿಯರ್ ಆಗಿದ್ದವರು ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ನಮ್ಮ ಮಂಡ್ಯಕ್ಕೆ ಕೊಟ್ಟಿರುವ ಕೊಡುಗೆ ಒಂದೆರಡಲ್ಲ. ಖಂಡಿತವಾಗ್ಲೂ ಅವ್ರನ್ನ ಇವತ್ತಿಗೂ ನಮ್ಮ ಮಂಡ್ಯ ಜನತೆ ಮರೆಯಲ್ಲ. ಮರೆಯೋಕ್ಕೆ ಸಾಧ್ಯನೂ ಇಲ್ಲ. ಅಷ್ಟು ಒಳ್ಳೆಯ ಇದನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಆ ಟನಲ್‌ನ ನೋಡಲು ಹೊರಟಿದ್ದೀವಿ. ಈ ಟನಲ್‌ನ ಅವತ್ತಿನ ಕಾಲದಲ್ಲಿ ಬಹುಶಃ ಒಂದು 100 ವರ್ಷಗಳೇ ಆಗಿದೆ ಈ ಟನಲ್‌ನ ನಿರ್ಮಾಣ ಮಾಡಿ. ಇವತ್ತಿಗೂ ಆ ಟನಲ್ ಹಾಗೇ ಇದೆ ಅಂದರೆ ಅವರು ಕಟ್ಟಿರುವಂತಹ ಸಾಮಗ್ರಿಗಳು ಬಳಸಿರುವಂತಹ ಸಾಮಗ್ರಿಗಳೇ ಕಾರಣವಾಗಿರುತ್ತೆ. ಅವರು ಕಟ್ಟಿದಂತಹ ರೀತಿ, ಅವರ ಐಡಿಯಾಗಳೇ ಕಾರಣವಾಗಿರಬಹುದು. ಇದನ್ನ ಕಟ್ಟಲು ವಿಶ್ವೇಶ್ವರಯ್ಯನವರು ವಿದೇಶಗಳಿಂದ ಮಿಷನರೀಸ್‌ನ ತರಿಸ್ಕೊಂಡಿದ್ರಂತೆ. ವಿದೇಶದಿಂದನೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದು ಅಂದ್ರೆ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದನ್ನ ತಗೊಂಡಿರುವಂತಹ ವರ್ಷ ಅವರು ಕೇವಲ 3 ವರ್ಷದಲ್ಲಿ ಈ ಟನಲ್‌ನ ನಿರ್ಮಾಣ ಮಾಡಿರೋದು. ಟನಲಲ್ಲಿ ನೀರು ಹೋಗ್ತಿರ್ಬೇಕಾದ್ರೆ ನೀವು ನೋಡೋಕೆ ಸಾಧ್ಯ ಆಗಲ್ಲ. ಟನಲಲ್ಲಿ ನೀರಿಲ್ಲ ಅಂದಾಗ ನೀವು ಆರಾಮಾಗಿ ನೋಡ್ಬೋದು. ಬಂಡೆ ಕಲ್ಲುಗಳನ್ನ ಕೊರೆದು ಇವರು ಸುರಂಗ ಮಾರ್ಗನ ತೆಗೆದಿರೋದು. ಅಂದಿನ ಕಾಲದಲ್ಲಿ ಆ ಒಂದು ಐಡಿಯಾ ಉಪಯೋಗಿಸಿರೋದೇ ನಮಗೆಲ್ಲ ಒಂದು ಅಚ್ಚರಿ ಅಂತಾನೆ ಹೇಳ್ಬೋದು. ಇವತ್ತಿಗೆ ನಾವು ಏನೇ ಕಟ್ಟಿದ್ರು ಇದೊಂದು ಫಸ್ಟ್ ಟನಲ್ ಅನ್ನೋದು ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರೋದು ನಮಗಂತೂ ಹೆಮ್ಮೆ ಅಂತಾನೆ ಹೇಳ್ಬೋದು. ಇದರಿಂದ ಉಪಯೋಗ ಇವತ್ತಿಗೂ ಕೂಡ ಆಗ್ತಿರೋದು ನಮ್ಮೆಲ್ಲರ ಖುಷಿ ಕೂಡ ಹೌದು. ಇವತ್ತಿಗೂ ಇಲ್ಲಿ ರೈತರು ನೀರುಗಳನ್ನ ಪಂಪ್ ಸೆಟ್ಟಿಂದ ತಗೊಂಡು ಅವ್ರ ಬೆಳೆಗಳನ್ನ ಬೆಳೀತಾ ಇರೋದು ಒಂದು ವಿಶೇಷಣೆನೇ ಹೌದು. ಅವ್ರಿಗೆ ಅನುಕೂಲ ಆಗಲಿ ಅಂತಾನೆ ಅಲ್ವಾ ವಿಶ್ವೇಶ್ವರಯ್ಯನವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೇರಿ ಈ ಒಂದು ಟನಲ್ ನಿರ್ಮಾಣ ಮಾಡಿದ್ದಾರೆ. ಟನಲ್‌ನ ಮುಂಭಾಗವೂ ಕೂಡ ಇದೆ, ಹಿಂಭಾಗವೂ ಇದೆ. ನಾವಿವತ್ತು ಇರೋದು ಟನಲ್‌ನ ಎಂಡಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಅಂದ್ರೆ ಕಟ್ಟ ಕಡೆಯ ಒಂದು ಪಾಯಿಂಟಲ್ಲಿ ನಾವಿರೋದು. ಸೊ ಇದು ಟನಲ್‌ನ ಮುಂದಿನ ಭಾಗದಲ್ಲಿ ಇರ್ಬೋದು. ಇದನ್ನ ನಿರ್ಮಾಣ ಮಾಡಿದ ಉದ್ದೇಶ ಇಷ್ಟೇ. ನೀರನ್ನು ಪ್ರತ್ಯೇಕವಾಗಿ ಒಂದೇ ಕಡೆ ಕಾವೇರಿ ನೀರು ಹರಿಬಾರ್ದು. ಅದನ್ನ ಎಲ್ಲಾ ಕಡೆಗೂ ಕೂಡ ಸಗ್ರಿಗೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಬಂಡೆ ನಮಗೆ ಸಾಧ್ಯವಾಗಲ್ಲ ಹರಿಯೋಕ್ಕೆ. ಸೊ ಹಾಗಾಗಿ ಇದು ಟನಲ್ ಮೂಲಕ ನೀರನ್ನ ಹರಿಬಿಡೋಣ ಅಂತ ಹೇಳಿ ಅಂದಿನ ಕಾಲದಲ್ಲಿ ನಿರ್ಧಾರ ಮಾಡಿ ಈ ಒಂದು ಟನಲ್‌ನ ನಿರ್ಮಾಣ ಮಾಡಿದ್ದು. ಇವತ್ತಿಗೂ ಇದು ನೀರು ನೋಡಿ ಎಷ್ಟು ಫೋರ್ಸಲ್ಲಿ ಹರಿತಾ ಇದೆ ಗೊತ್ತಾ ನೀರು. ಅಬ್ಬಾ! ಭಯಂಕರವಾಗಿದೆ ಈ ದೃಶ್ಯ ಅಂತ ನೋಡ್ಲಿಕ್ಕೆ. ಅಷ್ಟು ಫೋರ್ಸಲ್ಲಿ ನೀರು ಆಚೆ ಬರ್ತಾ ಇತ್ತು. ಸೊ ಇದು ಇನ್ನೊಂದಷ್ಟು ಕಡೆಗಳಿಗೆ ಹೋಗ್ತಾ ಇರುತ್ತೆ. ಇದರಿಂದ ರೈತರಿಗೂ ಕೂಡ ಉಪಯೋಗ ಆಗತ್ತೆ. ಬಹುಶಃ ಈ ಕಾವೇರಿ ನದಿ ನೀರು ಈ ರೀತಿ ಮಾಡಿಲ್ಲ ಅಂದಿದ್ರೆ ಖಂಡಿತ ನೀರು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಿತ್ತು. ಸೊ ಈ ಒಂದು ಟನಲ್ ಮಾಡಿರೋ ಮೂಲಕ ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ. ಕಾವೇರಿ ನದಿ ಹರ್ಕೊಂಡು ಮುಂದೆ ಮುಂದೆ ಹೋಗೋಕ್ಕೆ ಹೆಲ್ಪ್ ಕೂಡ ಆಗತ್ತೆ ಅಂತ ಹೇಳ್ಬೋದು. ಇವತ್ತಿಗೂ ನೀವು ಯಾರಾದ್ರು ನೋಡಬೇಕು ಅಂದರೆ ಖಂಡಿತವಾಗ್ಲೂ ನೀರು ಕಮ್ಮಿ ಇರುವ ಸಮಯದಲ್ಲಿ ಹೋಗಿ ನೀರು ಹರಿಬೇಕಾದ್ರೆ ಹೋದ್ರೂ ಕೇರ್‌ಫುಲ್ ಆಗಿ ಆಚೆ ಕಡೆ ನಿಂತ್ಕೊಂಡು ನೋಡಿ. ಅಷ್ಟೇ ಅಂಡ್ ಅಲ್ಲಿಂದ ಪಂಪ್ ಸೆಟ್‌ಗಳಿಗೆ ನೋಡಿ ಎಷ್ಟು ಜನ ಇಲ್ಲಿಂದ ನೀರುಗಳನ್ನ ತಗೊಂಡು ಇಲ್ಲಿಂದ ಅವರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನೀರು ಮಳೆಗಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಕಾವೇರಿ ನದಿ ಕಾವೇರಿ ತುಂಬಿದಾಗ ನೋಡಕ್ಕೆ ತುಂಬಾನೇ ಖುಷಿ. ಸೊ ಸ್ವಲ್ಪ ಎಲ್ಲ ಬೆಳ್ಕೊಂಡಿರುತ್ತೆ. ಇವಾಗ ಮಳೆಗಾಲದಲ್ಲಿ ಸ್ವಲ್ಪ ಭಯಂಕರವಾಗಿ ಇತ್ತು. ನಮಗೆ ಎಕ್ಸ್‌ಪೀರಿಯನ್ಸ್ ಅಂತೂ ತುಂಬ ಭಯಂಕರವಾಗಿತ್ತು. ನಾವಂತೂ ಭಾ ಅನಿಸ್ತಿತ್ತು. ಆ್ಯಂಡ್ ಅಲ್ಲಿದ್ದಂಥ ಗ್ರಾಮಸ್ಥರು ನಮಗೆ ಹೆಲ್ಪ್ ಮಾಡಿದ್ರು. ಸೊ ಇದನ್ನ ನೋಡಿ ಯಾವ ರೀತಿಯಾಗಿ ಅಲ್ಲಿ ನಿಂತ್ಕೊಂಡು ನೋಡಬೇಕು ಮತ್ತು ಅವ್ರು ಎಷ್ಟು ಬೇಗ ಆಚೆ ಬರ್ತಿರೋ ಅಷ್ಟು ಒಳ್ಳೆಯದು ಅಂತ ಕೂಡ ಹೇಳಿದರು. ಹಾಗಾಗಿ ಅದನ್ನು ನೋಡಿ ನಾವು ಒಂದಷ್ಟು ಹೊತ್ತು ಅಲ್ಲೇ ಒಂದಷ್ಟು ಶೂಟ್ ಮಾಡಿದ್ವಿ. ಸೊ ನಾನು ಇನ್‌ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ ಮಾತ್ರ ಹಾಕಕ್ಕೆ ಸಾಧ್ಯ ಆಯಿತು. ಬಟ್ ಎಕ್ಸಾಕ್ಟಾಗಿ ಏನಾಯಿತು ಅನ್ನೋದು ನನ್ನ ಯೂಟ್ಯೂಬ್ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರಾಗೆ ಓಕೆ ಒಂದು 10 ನಿಮಿಷ ನಿಂತ್ಕೊಂಡ್ವಿ. ಸೊ ಸಾಕಪ್ಪ ಅನ್ನಿಸ್ತು. ಭಯಂಕರವಾಗಿತ್ತು. ಇನ್ನು ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಅಲ್ಲೆಲ್ಲ ಒಳಗಡೆ ಹೋಗಿ ನೋಡಿದ್ವಿ. ಮಿಷಿನ್ಸ್‌ಗಳೆಲ್ಲ ಇತ್ತು. ಸೊ ಅಲ್ಲ ಹೋಗೋದು ಅಷ್ಟು ಸರಿ ಇಲ್ಲ ಅಂತ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಸೊ ಎಂಡಿಂಗ್ ಪಾಯಿಂಟಲ್ಲೂ ಕೂಡ ನಿಮಗೆ ಒಂದು ಸ್ಟೆಪ್ಸ್‌ಗಳು ಹಾಕಿದ್ದಾರೆ. ಯಾಕಂದರೆ ರೈತರು ಅಲ್ಲಿ ಹೋಗಿ ಪಂಪ್ ಸೆಟ್‌ಗಳನ್ನ ಆನ್ ಮಾಡ್ಕೊಳ್ಳಿ ಅಂತ.
ಸ್ಟಾರ್ಟಿಂಗ್ ಪಾಯಿಂಟಲ್ಲೂ ನಿಮಗೆ ಇದೆ. ಬಟ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೂ ನೀರಿದ್ದಾಗ ಹೋಗೋಕ್ಕೆ ತುಂಬಾ ಕಷ್ಟ ಇದೆ. ನೀರಿಂದ ಹೋಗೋಕ್ಕಾಗಲ್ಲ, ನಿಂತ್ಕೊಂಡು ನೋಡ್ಬೋದು. ಆ ಥರ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಸ್ಥಾಪಿಸಿದಂತಹ ಹೆಸರುಗಳಾಗಿರ್ಬೋದು, ಕಾಸ್ಟ್ ಇದೆಲ್ಲ ನೇಮ್ ಕೂಡ ಮಾಡಿದ್ದಾರೆ. ಇನ್ನು ಅಲ್ಲಿಂದ ನಾವು ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕುರಟ್ಟಿ ಫಾಲ್ಸ್‌ಗೆ. ನೀವು ಕುರಟ್ಟಿ ಫಾಲ್ಸ್ ಅಂತ ಕೇಳಿದ ತಕ್ಷಣ ನಿಮಗೆಲ್ಲ ಅನ್ಸ್ಬೋದು, ಇದೇನಪ್ಪ ಹೊಸ ಫಾಲ್ಸ್ ಮಂಡ್ಯದಲ್ಲಿ ಅಂತ. ಸೊ ಇದು ಟ್ರೆಂಡಿಂಗಲ್ಲಿರುವಂಥ ಫಾಲ್ಸ್ ಕುರಟ್ಟಿ ಫಾಲ್ಸ್ ಅಂತ. ಸೊ ಅದನ್ನು ನಾವು ನೋಡಲು ಹೊರಟ್ವಿ. ಸೊ ನಿಜವಾಗ್ಲೂ ಫಾಲ್ಸ್ ಬರ್ತಿದ್ಯಾ ಅಥವಾ ಹೆಂಗೆ ಏನು ಸಮಾಚಾರ, ಯಾವತ್ತೂ ಇಲ್ದೇ ಇರೋದು ಯಾವ ಕುರಟ್ಟಿ ಫಾಲ್ಸ್ ಅಂತ ಫುಲ್ಲು ಇನ್‌ಸ್ಟಾಗ್ರಾಮಲ್ಲಿ ವೈರಲ್ ಆಗಿಬಿಟ್ಟೈತೆ ಅದನ್ನು ನೋಡಲು ಹೊರಟಿದ್ದು ನಾವು. ಹೋಗೋ ದಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಹಳ್ಳಿ ಸೊಗಸೇ ಒಂದು ಸೊಗಸು. ಅದು ನೋಡ್ತಾ ಹೋಗೋದೇ ಒಂದು ಖುಷಿ. ಅದ್ರಲ್ಲಿ ನೇಚರ್ ಏನಾದರೂ ಬಿಸಿಲಿಲ್ಲ ಕೂಲ್ ವೆದರ್ ಇದ್ಬಿಟ್ರಂತೂ ಅದನ್ನ ನೋಡಲು ಎರಡು ಕಣ್ಣೇ ಸಾಲಲ್ಲ, ಅಷ್ಟು ಚೆನ್ನಾಗಿರುವಂಥ ಒಂದು ನಾನು ನೋಡ್ಕೊಂಡು ನಾವು ನೆಕ್ಸ್ಟ್ ನಾವು ಹೊರಟಿದ್ದು ಕುರಟೆ ಫಾಲ್ಸ್‌ಗೆ. ಆ್ಯಂಡ್ ಫಾಲ್ಸ್ ಹತ್ರ ರೀಚ್ ಆಗ್ತಿದ್ದಂಗೆ ಸೂರ್ಯ ರಗರಗ ಅಂತ ಇದ್ದ, ಬಿಸಿಲು ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ ತಾನೇ. ಸೊ ಫಾಲ್ಸಿಂದ ನೋಡಿ ಇದೆ ಒಂದು ಫಾಲ್ಸ್ ಹರಿಯುವಂಥ ಮೇಲಿನ ನೀರು ಬರ್ತಿರುವಂಥ ಒಂದು ಜಾಗ. ಸೊ ಇದೇನು ತುಂಬ ಅಂದರೆ ಇದು ಕಾವಲಿ ತುಂಬಾ ಆಳವಾಗಿದೆ. ಅಲ್ಲಿಂದ ನೀರು ಅಂದರೆ ಅಲ್ಲಿಂದ ಓವರ್‌ಫ್ಲೋ ಆಗಿ ನೀರು ಕೆಳಗಡೆ ಬರೋದನ್ನೇ ಫಾಲ್ಸ್ ಅಂತ ಹೇಳಿ ಕರೀತಾರೆ. ಸೊ ಆ ಜಾಗಕ್ಕೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಸೊ ನನಗಂತೂ ಅದು ನೋಡಿ ಶಾಕ್ ಆಯಿತು, ಯಾವ ಫಾಲ್ಸು ಬರ್ತಿಲ್ವಲ್ಲ ಅಂತ. ಬಟ್ ಆವಾಗ ಗೊತ್ತಾಯಿತು. ಸೊ ಓವರ್‌ಫ್ಲೋ ಆಗಿ ನೀರು ಕೆಳಗಡೆ ಜುಮ್ಕುತ್ತಲ್ಲ, ಅದನ್ನು ಅವರು ಫಾಲ್ಸ್ ಅಂತ ಕರೀತಾರೆ. ಎಲ್ಲ ಟೈಮಲ್ಲೂ ಇದಿರೋದಿಲ್ಲ. ನೀರು ಅತಿ ಹೆಚ್ಚು ನೀರುಗಳನ್ನ ಬಿಟ್ಟಾಗ ಮಾತ್ರ ಇದು ಇರುತ್ತೆ. ಇಲ್ಲ ಅಂದರೆ ಇಲ್ಲೂ ಇದಿರಲ್ಲ. ಇಲ್ಲಿ ಕ್ರೌಡ್ ಕೂಡ ಅಷ್ಟೇ ಜಾಸ್ತಿ ಆಗಿಬಿಡುತ್ತೆ ನೀರು ಬಿಟ್ಟಾಗ. ಆ್ಯಂಡ್ ಇಲ್ಲಿ ನೋಡ್ತಿದ್ದ ಹಾಗೆ ನಿಮಗೆ ಇಲ್ಲಿ ನೀರಾವರಿ ಸಣ್ಣ ಯೋಜನೆ ಒಂದು ಕೇಂದ್ರ ಕೂಡ ಇದೆ. ಸೊ ಒಳಗಡೆ ಹೋಗೋ ಅವಕಾಶ ಇಲ್ಲ, ಆಚೆ ನೋಡ್ಕೋಬಹುದು ಅಷ್ಟೇ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಸೊ ಒಂದು ಅಲ್ಲಿಂದ ನಿಮಗೆ ದಾರಿ ಕೂಡ ಇದೆ ಒಳಗಡೆ ಹೋಗಿ ಹೊರಗಡೆ ನೋಡೋಕ್ಕೆ. ಸೊ ಫಾಲ್ಸ್ ಬಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬರಲಿಲ್ಲ ಅಂದರೆ ನೋಡಿ ಈ ಥರ ಬರಿಬರಿ ಆಗಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಬರುತ್ತೆ ಅಂತ ಬರಲಿಲ್ಲ. ಓಕೆ ಫೈನ್ ಅಂತ ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಬಟ್ ಫಾಲ್ಸ್ ಇದ್ದಾಗ ಯಾವ ರೀತಿ ಕಾಣಿಸುತ್ತೆ ಅಂದರೆ ನಾನು ಕ್ಲಿಪ್ ಹಾಕ್ತೀನಿ ನೋಡಿ. ಇದಂತ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುವಂಥ ಫಾಲ್ಸು, ನೀರಿಲ್ಲ ಅಂದಾಗ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ, ಸಖತ್ತಾಗಿರುತ್ತೆ ಈ ಥರ. ಚೆನ್ನಾಗಿದೆಯಲ್ಲ. ಐ ಹೋಪ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ನೀವು ಕೂಡ ವಿಸಿಟ್ ಮಾಡ್ತೀನಿ ಅಂದರೆ ಅದರ ಟೈಮಿಂಗ್ಸ್ ಅಂತೂ ಹೇಳೋಕ್ಕಾಗಲ್ಲ.